ನೋಡಿ ಫ್ರೆಂಡ್ಸ್, ಇದು ನಮ್ಮ ಹಳ್ಳಿಯಲ್ಲಿ ಬೆಳೆದಿರುವಂತಹ ಅವರೆಕಾಯಿ, ಸೊಗಡೆ ಅವರೆಕಾಯಿ ಅಂತ ಕರೀತಾರೆ. ನಾನು ಈ ರೀತಿ 2 kg ಅವರೆಕಾಯಿಯಷ್ಟು ತೆಗೆದುಕೊಂಡ್ಬಂದಿದ್ದೆ. ನಾನು ಇದರಲ್ಲಿ ಒಂದು ಅರ್ಧ kg 1 kg ಅಷ್ಟು ನಾನು ಅವರೆಕಾಯನ್ನು ಸುಳಿದಿಟ್ಕೊಂಡಿದ್ದೀನಿ. ಇನ್ನೊಂದು kg ಹಾಗೆ ಇಟ್ಟಿದ್ದೀನಿ. ಇಷ್ಟು ಸುಳಿದಿಟ್ಕೊಂಡಿದ್ದೀನಿ. ಸೊಗಡೆ ಅವರೆಕಾಯಿನ ಸಾಂಬಾರನ್ನು ಡಿಫ್ರೆಂಟಾಗಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಆ ಸಾಂಬಾರು ಮಾಡೋದು ಹೇಗೆ ಅಂತ ನಮ್ಮ ಹಳ್ಳಿಯಲ್ಲಿ ಅದೇ ರೀತಿ ಜಾಸ್ತಿ ಮಾಡೋದು. ಮಸಾಲೆ ಹಾಕಿ ಮಾಡಿದರೆ ಜೀರ್ಣ ಆಗೋದಿಲ್ಲ ಅಂತ ಹೇಳಿ, ಗ್ಯಾಸ್ಟ್ರಿಕ್ ಬರ್ಬೋದು ಅಂತ ಹೇಳಿ ಆ ಸಾಂಬಾರನ್ನು ಜಾಸ್ತಿ ಮಾಡ್ತಾರೆ. ಆ ರೀತಿ ಯಾವ ರೀತಿ ಮಾಡಬೇಕು ಸಾಂಬಾರು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಹಸಿ ಅವರೆಕಾಳನ್ನು ಸಾಂಬಾರು ಮಾಡೋದನ್ನು ನಾನು ಡಿಫ್ರೆಂಟ್ ಆದಂಥ ಸಾಂಬಾರು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಅವರೆಕಾಳು ಒಂದು ಅವರೆಕಾಯಿ ಕೆಜಿನ ತೆಗೆದುಕೊಂಡಿದ್ದೆ. 1 kg ಅವರೆಕಾಯಿ ಕಾಳು ಇಷ್ಟನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಮತ್ತು ಕಡಲೆ ಬೀಜ ಸ್ವಲ್ಪ ಒಣಗಿಸಿದ್ದೆ, ಇಷ್ಟು ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಮತ್ತು 15 ಹಸಿಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು 1 ಬದನೆಕಾಯಿ ಕಟ್ ಮಾಡಿರೋದು, 4 ಟೊಮೆಟೊನ ಎಲ್ಲ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಈ ಚೆಂಬಲ್ಲಿ 3 ಚೆಂಬು ನೀರು ಹಾಕಿ ನಾವು 3 ವಿಜಲ್ ಕೂಗಿಸ್ಕೊಳ್ಳೋಣ. ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಜಲ್ಲು ಕೂಗಿಸ್ಕೊಂಬಿಡೋಣ. 3 ವಿಜಲ್ಸ್ ಆದರೆ ಸಾಕು. ಅಷ್ಟರಲ್ಲಿ ನಾವು ಒಂದು ಈರುಳ್ಳಿನ ನೋಡಿ, 1/4 ಭಾಗ ಈರುಳ್ಳಿನ ಸುಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇದು ಮಸಾಲೆಗೆ ನಾವು ಮತ್ತೆ 1 ಬೆಳ್ಳುಳ್ಳಿನ ನಾನು ಕಟ್ ಮಾಡಿ ಬಿಡಿಸ್ಬಿಟ್ಕೊಂಡಿದ್ದೀನಿ. ಕುಕ್ಕರು 3 ವಿಜಲ್ ಕೂಗಿಸಿ 10 ನಿಮಿಷ ಆಯಿತು. ಈಗ ನಾವು ತೆಗೆದು ನೋಡೋಣ. ನೋಡಿ, ಅವರೆಕಾಳು ಎಲ್ಲ ಕಡಲೆ ಬೀಜ ಎಲ್ಲ ಕೂಡ ಚೆನ್ನಾಗಿ ಬೆಂದೋಗಿದೆ. ಈಗ ನೀರನ್ನು ಒಂದು ಪಾತ್ರೆಗೆ ತೆಗೆದುಕೊಂಡ್ಬಿಡೋಣ. ಈ ರೀತಿ ನೀರೆಲ್ಲ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಬಿಡಬೇಕು. ನೋಡಿ, ಹುಣಸೆಹಣ್ಣು ಇಷ್ಟನ್ನು ತೆಗೆದುಕೊಂಡಿದ್ದೀನಿ. ಒಂದು ನಿಂಬೆ ಹಣ್ಣಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡಿದ್ದೀನಿ. ಯಾಕಂದರೆ ಸಾಂಬಾರು ಹುಳಿ ಹುಳಿಯಾಗಿದ್ದರೆ ತುಂಬಾ ಟೇಸ್ಟಾಗಿರುತ್ತೆ. ಈ ಬಿಸಿನೀರನ್ನು ನಾವು ಬಗ್ಸಿರುವಂಥ ನೀರನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ನೆನೆಯಲಿಕ್ಕೆ ಬಿಡೋಣ. ನೋಡಿ, ಈ ಕಾಳುಗಳು ಎಲ್ಲ ಈ ರೀತಿ ಇರುತ್ತೆ ಬೆಂದಿರೋದು. ಮತ್ತು ಈಗ ನಾವು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು 1 ಸ್ಪೂನು ಮಿಕ್ಸ್ ಮಸಾಲೆ ಪುಡಿನ ಸೇರಿಸ್ತಾ ಇದ್ದೀನಿ. ಮತ್ತು ನೋಡಿ, 1/4 ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಬೇಯಿಸಿರುವಂತಹ ಬದನೆಕಾಯಿ, ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಕೂಡ ನಾವು ಸ್ವಲ್ಪ ಕಾಳು ಸಮೇತ ಸೇರಿಸ್ಕೊಳ್ಳೋಣ. ಕಾಳು ಕೂಡ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಬದಲಾಗಿ ಬೇಕಂತಂದರೆ ಒಣಮೆಣಸಿನ್ಕಾಯನ್ನು ಹಾಕಿ ಬೇಯಿಸ್ಕೋಬೋದು ಫ್ರೆಂಡ್ಸ್. ಇಷ್ಟರ ಜೊತೆಗೆ ನಾವು ಬೆಳ್ಳುಳ್ಳಿನ ಸೇರಿಸೋಣ. ನಿಮಗೆ ಸಾಂಬಾರು ಗಟ್ಟಿ ಬೇಕಂತಂದರೆ ಕಾಳು ಇನ್ನೂ ಸ್ವಲ್ಪ ಜಾಸ್ತಿ ರುಬ್ಕೋಬೋದು. ಸ್ವಲ್ಪ ತೆಳ್ಳಗೆ ಇರಲಿ ಪರವಾಗಿಲ್ಲ ಅನ್ನಂಗಿದ್ರೆ ಸ್ವಲ್ಪ ತೆಗೆದುಕೋಬೋದು ಫ್ರೆಂಡ್ಸ್. ಈಗ ನಾನು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ಮಿಕ್ಸ್ ಆದ ನಂತರ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದು ಸುಟ್ಟುಕೊಂಡಿರುವಂತಹ ಈರುಳ್ಳಿ. ಸುಮ್ಮನೆ 1 ರೌಂಡ್ ಹಾಕೋಣ. ರುಬ್ಬಿಕೊಂಡಂತಹ ಮಿಶ್ರಣವನ್ನು ಮತ್ತೊಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಈಗ ರುಬ್ಬಿಕೊಂಡಂತಹ ಮಿಶ್ರಣಕ್ಕೆ ಈ ಕಾಳನ್ನು ಎಲ್ಲ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಈಗ ಅದರ ಜೊತೆಗೆ ನಾವು ಹುಣಸೆ ಹುಳಿ ಕೂಡ ನಿಮ್ಗೆ ಎಷ್ಟು ಬೇಕೋ ಹುಳಿ ಅಷ್ಟು ಸೇರಿಸ್ಕೋಬೋದು. ಹುಳಿ ಜಾಸ್ತಿ ಬೇಕನ್ನೋರು ಹುಳಿ ಜಾಸ್ತಿ ಸೇರಿಸ್ಕೋಬೋದು.
ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿನ ಸೇರಿಸ್ಕೋಬೋದು. ಎಲ್ಲವನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸಾರು ತುಂಬ ಗಟ್ಟಿ ಬೇಕಂತಂದರೆ ನೀರು ಕಡಿಮೆ ಹಾಕ್ಕೋಬೋದು. ನೀವು ಜಾಸ್ತಿ ಪರವಾಗಿಲ್ಲ ತೆಳ್ಳಗಿರಬೇಕು ಅಂತಂದರೆ ನಾವು ಮಿಕ್ಸ್ ಮಾಡ್ಕೋಬೋದು ನೀರು. ನಾನು ಸ್ವಲ್ಪ ತೆಳ್ಳಗೆನೇ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಕಿದ್ದಂತಹ ನೀರನ್ನೆಲ್ಲ ಕೂಡ ಸೇರಿಸಿದೆ. ಸರಿಯಾಗಿ ಸಾಂಬಾರಾಗಿದೆ ನೋಡಿ, ಇಷ್ಟು ಗಟ್ಟಿ ಇರಬೇಕು. ಈಗ ನಾನು ಇದನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಕುದಿಸ್ತೀನಿ. ಸಾಂಬಾರು ಕುದಿ ಬರೋ ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನ ಇಟ್ಕೊಂಡು ನಾನು ಒಂದು 3 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಾಸಿವೆ, ಒಂದಷ್ಟು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಒಂದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಒಗ್ಗರಣೆ ಚೆನ್ನಾಗಿ ಬಾಡಿಸೋಣ ಈರುಳ್ಳಿನ. ಸಾಂಬಾರನ್ನು ತುಂಬ ಹೊತ್ತು ಕುದಿಸಬಾರ್ದು ಫ್ರೆಂಡ್ಸ್. ತುಂಬ ಹೊತ್ತು ಕುದಿಸಿದರೆ ಅದರ ಟೇಸ್ಟ್ ಬೇರೆ ಆಗಿಬಿಡುತ್ತೆ. 1 ನಿಮಿಷ ಕೂಡ ಕುದಿಸಬಾರ್ದು, ಒಂದು ಅರ್ಧ ನಿಮಿಷ ಕುದಿಸಿದರೆ ಸಾಕು. ಏಕೆಂದರೆ ನಾವು ಮಸಾಲೆ ಪುಡಿ ಹಾಕಿರೋದ್ರಿಂದ ಒಂದು ಅರ್ಧ ನಿಮಿಷ ಕುದಿಸ್ಬೇಕಾಗತ್ತೆ. ಒಗ್ಗರಣೆ ಬೆಂದಿದೆ, ಸ್ಟವನ್ನು ಆಫ್ ಮಾಡಿದೆ. ಈಗ ನಾವು ಸಿಮ್ಮನ್ನು ಡೌನ್ ಮಾಡಿಕೊಂಡು ಸಾಂಬಾರಿಗೆ ಒಗ್ಗರಣೆ ಸೇರಿಸೋಣ. ಹುಷಾರಾಗಿ ಸೇರಿಸಿ, ಮುಖಕ್ಕೆ ಸಿಡಿಬೋದು. ಒಂದು 2-3 ಸೆಕೆಂಡ್ ಆಗಿ ಮುಚ್ಚಳ ಮುಚ್ಚೋಣ. ಸಾಂಬಾರು ರೆಡಿ ಆಯಿತು. ಈಗ ಒಂದು 4-5 ಸೆಕೆಂಡಾಗಿ ಕುದಿಸಿದರೆ ಸಾಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕುದಿ ಬಂದರೆ ಸಾಕು ಅಷ್ಟೇ, ಇನ್ನು ಕುದಿಸೋದು ಬೇಡ. ತುಂಬಾ ಟೇಸ್ಟಾಗಿರುವಂತಹ ಸಾಂಬಾರು ರೆಡಿ ಆಯಿತು. ನೋಡಿ, ಕಾಳು ಸಿಗುತ್ತೆ ಸಾಂಬಾರಲ್ಲಿ. ನಾವು ಊಟ ಮಾಡುವಾಗ ನಂಚ್ಕೊಳ್ಳೋಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಂದು ಸಲ ಟ್ರೈ ಮಾಡಿ ಪ್ಲೀಸ್. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಒಳ್ಳೆಯ ಸಾಂಬಾರು ರೆಡಿ ಆಯಿತು. ಹಳ್ಳಿಯ ಕಡೆ ತುಂಬಾ ಮಾಡ್ತಾರೆ ಫ್ರೆಂಡ್ಸ್ ಈ ರೀತಿ ಸಾಂಬಾರು. ಕಾಳು ಸಿಗುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ ಅಂತ. ಮುದ್ದೆಗೂ ರೈಸ್ಗೂ ತುಂಬಾ ಟೇಸ್ಟಾದಂತಹ ಸಾಂಬಾರು ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡಿದ್ದೀನಿ. ಈಗ ಎಲ್ಲರಿಗೂ ಊಟ ಬಡಿಸ್ಬೇಕು. ಎಲ್ಲರೂ ಕಾಯ್ತಾ ಇದ್ದಾರೆ ಊಟಕ್ಕೆ. ಥ್ಯಾಂಕ್ ಯು.